ಇವತ್ತು ನಾವು ಹೇಳೋಕೊಟ್ಟಿರೋ ಕತೆ ಒಂದು ಸತ್ಯ ಘಟನೆ ಮೇಲೆ ಆಧಾರಿತವಾಗಿದೆ. 1962ರಲ್ಲಿ ಅಲ್ಕಟ್ರಾಸ್ ಅನ್ನೋ ಒಂದು ಜೈಲು ಅಮೆರಿಕದ ಅತ್ಯಂತ ಸುರಕ್ಷಿತವಾದ ಜೈಲು ಅಂತ ಹೆಸರುವಾಸಿಯಾಗಿತ್ತು. ಇಲ್ಲಿಂದ ಜೀವಂತವಾಗಿ ಇದುವರೆಗೂ ಯಾರು ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ 3 ಜನ ಈ ಅಸಾಧ್ಯವನ್ನ ಸಾಧ್ಯ ಮಾಡಿ ಈ ಜೈಲಿಂದ ಪರಾರಿ ಆಗ್ತಾರೆ. ಅದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಸಮ್ಮರಿ. ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು 1979ರಲ್ಲಿ ರಿಲೀಸ್ ಆದ ಜೈಲ್ ಬ್ರೇಕ್ ಮೂವಿ ಎಸ್ಕೇಪ್ ಫ್ರಮ್ ಅಲ್ಕಟ್ರಾಸ್. ಕಥೆಯ ಆರಂಭ ಆಗುತ್ತೆ 1960ರ ಒಂದು ರಾತ್ರಿಯಿಂದ. ಜೋರಾದ ಮಳೆ ಹಾಗೂ ಗಾಳಿಯ ಮಧ್ಯ ನಾವು 3 ಜನರನ್ನ ನೋಡಬಹುದು. ಅದರಲ್ಲಿ 2 ಪೊಲೀಸ್ ಮತ್ತೆ ಒಬ್ಬ ಖೈದಿ. ಈ ಪೊಲೀಸರು ಆ ಖೈದಿಯನ್ನ ಒಂದು ಜೈಲ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಮುಂದೆ ಆ ಖೈದಿ ಬೋಟ್ನ ಕಿಟಕಿಯಿಂದ ಒಂದು ದ್ವೀಪವನ್ನ ನೋಡ್ತಾನೆ. ಈ ದ್ವೀಪ ಸಂಪೂರ್ಣವಾಗಿ ಅಮೆರಿಕ ಸರ್ಕಾರದ ಅಧೀನದಲ್ಲಿರುತ್ತೆ. ಅಮೆರಿಕ ಸರ್ಕಾರ ಇಲ್ಲಿ ಒಂದು ಜೈಲನ್ನ ನಿರ್ಮಾಣ ಮಾಡಿ ಬೇರೆ ಜೈಲಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಖೈದಿಗಳನ್ನ ಇಲ್ಲಿಗೆ ಹಾಕ್ತಾ ಇದ್ರು. ಯಾಕಂದ್ರೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಒಂದು ರೀತಿ ಅಸಾಧ್ಯ ಅಂತಾನೆ ಹೇಳ್ಬೋದಾಗಿತ್ತು. ಅದು ಯಾಕೆ ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಮುಂದೆ ಈ ಖೈದಿನ ಜೈಲ್ ಒಳಗೆ ಕರ್ಕೊಂಡು ಬರ್ತಾರೆ. ಮೆಡಿಕಲ್ ಚೆಕಪ್ ಮತ್ತೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಅವನನ್ನ ಸೆಲ್ ಒಳಗಾಗ್ತಾರೆ. ಆ ಸೆಲ್ಲಿನ ಬಾಗಿಲ ಮೇಲೆ ನಾವು ಆತನ ಹೆಸರು ಫ್ರಾಂಕ್ ಮಾರಿಸ್ ಅಂತ ಬರೆದಿರೋದನ್ನ ಕೂಡ ನೋಡ್ಬೋದು. ಮಾರನೇ ದಿನ ಬೆಳಿಗ್ಗೆ ಎಲ್ಲಾ ಖೈದಿಗಳನ್ನ ಲೆಕ್ಕ ಹಾಕಿ ಎಲ್ಲ ಸರಿಯಾಗಿದೆ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಮೆಸ್ಗೆ ಕಳಿಸ್ತಾರೆ. ಮೆಸ್ಸಲ್ಲಿ ಮಾರಿಸ್ ಲಿಟ್ಮಸ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ಭೇಟಿ ಆಗ್ತಾನೆ. ಇಬ್ಬರ ನಡುವೆನೂ ಒಳ್ಳೆ ಸ್ನೇಹ ಬೆಳೆಯುತ್ತೆ. ಇದೇ ನಡುವೆ ಮಾರಿಸ್ ಅನ್ನ ಉಲ್ಫ್ ಅನ್ನೋ ಒಬ್ಬ ಖೈದಿ ಕೆಟ್ಟ ರೀತಿಯಲ್ಲಿ ನೋಡ್ತಾ ಇದ್ದ. ಇದನ್ನ ಮಾರಿಸ್ ಕೂಡ ಗಮನಿಸ್ತಾನೆ. ಆವಾಗ ಲಿಟ್ಮಸ್ ತಾನು ಸಾಕಿರೋ ಒಂದು ಸಣ್ಣ ಎಲಿಗೆ ಆಹಾರವನ್ನ ಕೊಡ್ತಾ ಇದ್ದ. ಮುಂದೆ ಮಾರಿಸ್ ಸೆಲ್ನಲ್ಲಿ ಕೂತ್ಕೊಂಡಿರೋದನ್ನ ನಾವು ನೋಡಬಹುದು. ಆವಾಗ ಅಲ್ಲಿಗೆ ಒಬ್ಬ ಗಾರ್ಡ್ ಬಂದು ಮಾರಿಸ್ನ ವಾರ್ಡನ್ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ವಾರ್ಡನ್ ತನ್ನ ಉಗುರನ್ನ ಕತ್ತರಿಸ್ಕೊಳ್ತಾ ಮಾರಿಸ್ನ ನೋಡ್ತಾನೆ. ಮತ್ತೆ ತನ್ನ ಮಾತನ್ನ ಆರಂಭಿಸ್ತಾ ಈ ಜೈಲ್ ಬಗ್ಗೆ ಹಾಗೂ ಇಲ್ಲಿನ ನಿಯಮಗಳ ಬಗ್ಗೆ ಮಾರಿಸ್ಗೆ ಹೇಳ್ತಾನೆ. ಜೊತೆಗೆ ಅಲ್ಕಟ್ರಾಸ್ ಜೈಲನ್ನು ಅಮೆರಿಕದ ಅತ್ಯಂತ ಸುರಕ್ಷಿತ ಜೈಲು ಅಂತ ಕರೆಯೋಕೆ ಕಾರಣ ಮತ್ತೆ ಇಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದವರಿಗೆ ಸಿಗೋ ಶಿಕ್ಷೆ ಬಗ್ಗೆ ಹೇಳಿ ಮಾರಿಸ್ನ ಆತ್ಮವಿಶ್ವಾಸವನ್ನ ಮುರಿದು ಹಾಕೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಮಾರಿಸ್ ಮಾತ್ರ ವಾರ್ಡನ್ ಆಫೀಸಲ್ಲಿದ್ದ ಅಲ್ಕಟ್ರಾಸ್ನ 3D ನಕ್ಷೆಯನ್ನ ನೋಡೋದ್ರಲ್ಲಿ ಮುಳುಗಿದ್ದ. ಮುಂದೆ ಮಾತನ್ನ ಮುಂದುವರಿಸ್ತಾ ವಾರ್ಡನ್ ಹೇಳ್ತಾನೆ, ಮಾರಿಸ್ ಯಾರನ್ನಾದ್ರೂ ಭೇಟಿ ಮಾಡ್ಬೇಕು ಅನ್ಸಿದ್ರೆ ಅವರು ಇಲ್ಲಿಗೆ ಬರ್ಬಹುದು. ಆದ್ರೆ ಅವ್ರು ಯಾರು ಕೂಡ ಈ ಹಿಂದೆ ಯಾವುದೇ ಒಂದು ರೀತಿಯ ಜೈಲು ಶಿಕ್ಷೆಯನ್ನ ಅನುಭವಿಸಿರಬಾರ್ದು. ಮಾರಿಸ್ ನನ್ನನ್ನ ನೋಡೋಕೆ ಬರೋರು ಯಾರು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಹೋಗೋಕ್ಕಿಂತ ಮುಂಚೆ ವಾರ್ಡನ್ ನೇಲ್ ಕಟರ್ ಇಟ್ಟಿದ್ದ ಟ್ರೇಯಿಂದ ಒಂದು ನೇಲ್ ಕಟರ್ನ ಕದೀತಾನೆ. ಮುಂದೆ ವಾರ್ಡನ್ ಕೈಯಲ್ಲಿದ್ದ ಮಾರಿಸ್ನ ಫೈಲಲ್ಲಿ ಆತನ IQ ಸುಪೀರಿಯರ್ ಅಂತ ಬರೆದಿರೋದನ್ನ ನಾವು ನೋಡಬಹುದು. ಆದ್ರೆ ವಾರ್ಡನ್ ಅದನ್ನ ಅಷ್ಟೊಂದು ಗಂಭೀರವಾಗಿ ತಗೊಳ್ಳಲ್ಲ. ನಂತರ ಮಾರಿಸ್ ಆ ನೇಲ್ ಕಟರ್ನ ಒಂದು ಬೈಬಲ್ ನಲ್ಲಿ ಬಚ್ಚಿಡ್ತಾನೆ. ಮಾರನೇ ದಿನ ಮಾರಿಸ್ ಸ್ನಾನ ಮಾಡ್ಬೇಕಾದ್ರೆ ಉಲ್ಫ್ ಅಲ್ಲಿಗೆ ಬರ್ತಾನೆ. ಅದು ಯಾಕೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಆದ್ರೆ ಮಾರಿಸ್ ಕೂಡ ಏನು ಕಮ್ಮಿ ಇರ್ಲಿಲ್ಲ. ಉಲ್ಫ್ ನ ಹಿಡ್ಕೊಂಡು ಸರಿಯಾಗಿ ಹೊಡಿತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಾರಿಸ್ ಸೆಲ್ ನಲ್ಲಿ ಕೂತಿದ್ದ. ಆಗ ಒಬ್ಬ ಗಾರ್ಡ್ ಮಾರಿಸ್ ನ ಲೈಬ್ರರಿಯಲ್ಲಿ ಕೆಲಸ ಮಾಡೋಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮಾರಿಸ್ ಇಂಗ್ಲಿಷ್ ಅನ್ನೋ ವ್ಯಕ್ತಿಯನ್ನ ಭೇಟಿ ಮಾಡ್ತಾನೆ. ಈ ಇಂಗ್ಲಿಷ್ ಒಳ್ಳೆ ವ್ಯಕ್ತಿನೇ, ಆದ್ರೆ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ಈತ 2 ಪ್ರಾಣವನ್ನ ತೆಗೆದಿದ್ದ. ಇದು ಸೆಲ್ಫ್ ಡಿಫೆನ್ಸ್ ಆಗಿತ್ತು. ಆದ್ರೂ ಕೂಡ ಸತ್ತವರು ಬಿಳಿಯರಾಗಿದ್ರಿಂದ ಇಂಗ್ಲಿಷ್ಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಯಾಕಂದ್ರೆ ಆವಾಗಿನ ಅಮೆರಿಕದಲ್ಲಿ ಕರಿಯರು ಮತ್ತೆ ಬಿಳಿಯರ ನಡುವೆ ಭೇದ ಭಾವ ಸಾಮಾನ್ಯವಾಗಿತ್ತು. ಮುಂದೆ ಮಾರಿಸ್ ಹಾಗೂ ಇಂಗ್ಲಿಷ್ ಮಧ್ಯೆ ಕೂಡ ಒಳ್ಳೆ ಸ್ನೇಹ ಬೆಳೆಯುತ್ತೆ. ಸಂಜೆ ಗ್ರೌಂಡ್ ಅಲ್ಲಿ ಮಾರಿಸ್ ಡಾಕ್ ನ ಭೇಟಿ ಆಗ್ತಾನೆ. ಡಾಕ್ ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾ ಇದ್ದ. ಮತ್ತೆ ಅವನ ಪೇಂಟಿಂಗ್ ಅಲ್ಲಿ ಯಾವಾಗ್ಲೂ ಕೂಡ ಒಂದು ಹೂವಿನ ಚಿತ್ರ ಇರ್ತಾ ಇತ್ತು. ಮಾರಿಸ್ ಜೊತೆ ಮಾತಾಡ್ತಾ ಡಾಕ್ ಮಾರಿಸ್ ನ ಹುಷಾರಾಗಿರೋಕೆ ಹೇಳ್ತಾನೆ. ಯಾಕಂದ್ರೆ ಉಲ್ಫ್ ಮಾರಿಸ್ ಮೇಲೆ ಯಾವಾಗ ಬೇಕಾದ್ರೂ ಕೂಡ ಹಲ್ಲೆ ಮಾಡೋ ಸಾಧ್ಯತೆ ಇತ್ತು. ಮುಂದೆ ಮಾರಿಸ್ ಅಲ್ಲೇ ಕೂತಿದ್ದ ಇಂಗ್ಲಿಷ್ ನ ನೋಡ್ತಾನೆ. ಇಂಗ್ಲಿಷ್ ಜೈಲಲ್ಲಿ ಕಪ್ಪು ಜನರದ್ದೇ ಒಂದು ತಂಡವನ್ನ ಮಾಡ್ಕೊಂಡಿದ್ದ. 20 ವರ್ಷದಿಂದ ಇದೇ ಜೈಲಲ್ಲಿ ಇದ್ದಿದ್ರಿಂದ ಇಲ್ಲಿ ಇಂಗ್ಲಿಷ್ ನ ಮಾತಿಗೆ ಒಂದು ಬೆಲೆ ಇತ್ತು. ಆಗ ಮಾರಿಸ್ ಇಂಗ್ಲಿಷ್ ಹತ್ರ ಹೋಗಿ ಕೂತ್ಕೊಳ್ತಾನೆ ಮತ್ತೆ ಅಲ್ಕಟ್ರಾಸ್ ನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಆಗ ಇಂಗ್ಲಿಷ್ ಹೇಳ್ತಾನೆ, ಈ ಜೈಲಿಂದ ಓಡಿ ಹೋಗೋದು ಒಂದು ಕನಸಷ್ಟೇ. ಯಾಕಂದ್ರೆ ಜೈಲಿಂದ ಓಡಿ ಹೋಗೋಕೆ ಮೊದಲು ಸೆಲ್ಲಿಂದ ಹೊರಗೆ ಬರಬೇಕು. ಒಂದ್ ವೇಳೆ ಬಂದ್ರೂ ಕೂಡ ಫೆನ್ಸಿಂಗ್ ನ ದಾಟಬೇಕು. ಅದನ್ನ ದಾಟೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಅಲ್ಲಿರೋ ಗಾರ್ಡ್ಗಳು ತಪ್ಪಿಸ್ಕೊಂಡವರನ್ನ ಕೊಲ್ಲಬೇಕು ಅಂತಾನೆ ಸ್ನೈಪರ್ ರೈಫಲ್ ಇಟ್ಕೊಂಡು ಯಾವಾಗ್ಲೂ ಕಾಯ್ತಾ ಇರ್ತಾರೆ. ಈ ಐಲ್ಯಾಂಡ್ ದೊಡ್ಡ ದೊಡ್ಡ ಬಂಡೆಗಳಿಂದ ಆಗಿರೋದ್ರಿಂದ ಸುರಂಗ ಮಾಡೋಕ್ಕೂ ಸಾಧ್ಯ ಇಲ್ಲ. ಇವೆಲ್ಲದರಿಂದ ಪಾರಾಗಿ ಬಂದ್ರೂ ಕೂಡ ದ್ವೀಪದ ಸುತ್ತ ಇರೋ ಸಮುದ್ರದ ತಣ್ಣಗಿನ ನೀರು ಮನುಷ್ಯನ ದೇಹವನ್ನ ಕೆಲವೇ ನಿಮಿಷಗಳಲ್ಲಿ ಮರಗಟ್ಟಿಸಿಬಿಡುತ್ತೆ. ಎಂತ ದೊಡ್ಡ ಈಜುಪಟು ಆದ್ರೂ ಕೂಡ ಇಂಥ ಮೈಕೊರೆಯೋ ನೀರಲ್ಲಿ 4 ಕಿಲೋಮೀಟರ್ ಈಜೋದು ಅಸಾಧ್ಯ. ಇಷ್ಟರ ಮೇಲೆ ಕೂಡ ದಿನಕ್ಕೆ 12 ಬಾರಿ ಖೈದಿಗಳನ್ನ ಎಣಿಸ್ತಾರೆ. ಇದನ್ನ ಕೇಳಿ ಮಾರಿಸ್ ತನ್ನ ಸೆಲ್ ಕಡೆಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಗಾರ್ಡ್ ಬಂದು ಮಾರಿಸ್ ಹತ್ರ ಕಾರ್ಪೆಂಟರ್ ಶಾಪ್ ಅಲ್ಲಿ ಕೆಲ್ಸಕ್ಕೆ ಜನ ಬೇಕು, ಇಷ್ಟ ಇದ್ರೆ ಬರ್ಬೋದು ಅಂತ ಹೇಳಿ ಅಲ್ಲಿಂದ
ಹೊರಟೋಗ್ತಾನೆ. ಮಾರನೇ ದಿನ ಗ್ರೌಂಡ್ ಅಲ್ಲಿ ಉಲ್ಫ್ ಮಾರಿಸ್ ಮೇಲೆ ಹಲ್ಲೆ ಮಾಡ್ತಾನೆ. ಮಧ್ಯ ತಡೆಯೋಕೆ ಬಂದ ಗಾರ್ಡ್ ನ ಕೂಡ ಉಲ್ಫ್ ಹೊಡಿತಾನೆ. ಅಷ್ಟರಲ್ಲಿ ಒಬ್ಬ ಸ್ನೈಪರ್ ಗಾಳಿಯಲ್ಲಿ ಗುಂಡನ್ನ ಹೊಡೆದು ಉಲ್ಫ್ ನ ತಡಿತಾನೆ. ನಂತರ ಮಾರಿಸ್ ಉಲ್ಫ್ ಇಬ್ಬರನ್ನು ಕೂಡ ಐಸೋಲೇಷನ್ ಕೋಣೆಗೆ ಹಾಕ್ತಾರೆ. ಈ ಘಟನೆಯಲ್ಲಿ ಮಾರಿಸ್ ತಪ್ಪು ಏನು ಇಲ್ಲದೆ ಇರೋ ಕಾರಣ ಆತನನ್ನ 2 ದಿನದಲ್ಲಿ ವಾಪಸ್ ನಾರ್ಮಲ್ ಸೆಲ್ಗೆ ಶಿಫ್ಟ್ ಮಾಡ್ತಾರೆ. ಆದ್ರೆ ಉಲ್ಫ್ ಮಾತ್ರ ಬಹಳ ದಿನ ಐಸೋಲೇಷನ್ ಸೆಲ್ ಅಲ್ಲಿ ಇರ್ಬೇಕಾಗುತ್ತೆ. ಮುಂದೆ ಮಾರಿಸ್ ಇದ್ದ ಸೆಲ್ ನ ಪಕ್ಕದಲ್ಲಿ ಚಾರ್ಲಿ ಅನ್ನೋ ಒಬ್ಬ ಖೈದಿ ಬರ್ತಾನೆ. ಇವರಿಬ್ಬರ ಮಧ್ಯೆ ಕೂಡ ಒಳ್ಳೆ ಸ್ನೇಹ ಬೆಳೆಯುತ್ತೆ. ಚಾರ್ಲಿ ಗ್ರೌಂಡ್ ಅಲ್ಲಿ ಡಾಕ್ ಮತ್ತೆ ಲಿಟ್ಮಸ್ ಪರಿಚಯ ಮಾಡ್ಕೊಳ್ತಾನೆ. ಆಗ ಮಾರಿಸ್ ಡಾಕ್ ಹತ್ರ ಅವನ ಒಂದು ಪೇಂಟಿಂಗ್ ಬಗ್ಗೆ ವಿಚಾರಿಸ್ತಾನೆ. ಈ ಕಡೆ ವಾರ್ಡನ್ ಸೆಲ್ ಪಕ್ಕದ ವರಂಡದಿಂದ ನಡ್ಕೊಂಡು ಹೋಗ್ತಾ ಇದ್ದ. ಆಗ ಅವನ ಕೈಯಲ್ಲಿದ್ದ ನೇಲ್ ಕಟರ್ ತಪ್ಪಿ ಡಾಕ್ ನ ಸೆಲ್ ಒಳಗೆ ಬಿದ್ದ್ಬಿಡುತ್ತೆ. ಅದನ್ನ ತರೋಕೆ ಅಂತ ವಾರ್ಡನ್ ಡಾಕ್ ಸೆಲ್ ಒಳಗೆ ಹೋಗ್ತಾನೆ. ಡಾಕ್ ಸೆಲ್ ಅಲ್ಲಿ ತುಂಬಾ ಪೇಂಟಿಂಗ್ ಇದ್ವು. ಅದ್ರ ಮಧ್ಯೆ ವಾರ್ಡನ್ ತನ್ನ ಪೇಂಟಿಂಗ್ ನ ಕೂಡ ನೋಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ವಾರ್ಡನ್ ಡಾಕ್ ನ ಎಲ್ಲಾ ಪೇಂಟಿಂಗ್ ಮತ್ತೆ ಪೇಂಟಿಂಗ್ ಮಾಡೋ ಸಾಮಾನು ಎಲ್ಲವನ್ನು ಕೂಡ ಅವನಿಂದ ತಗೊಂಡ್ ಬರೋಕೆ ಒಬ್ಬ ಗಾರ್ಡ್ ಅನ್ನ ಕಳಿಸ್ತಾನೆ. ನಂತರ ಗಾರ್ಡ್ ಬಂದು ಡಾಕ್ ನ ಎಲ್ಲ ಪೇಂಟಿಂಗ್ ಮತ್ತೆ ಅದಕ್ಕೆ ಬಳಸೋ ಸಾಮಾನನ್ನ ತಕೊಂಡ್ ಹೋಗ್ತಾನೆ. ಇದರಿಂದ ಡಾಕ್ ತುಂಬಾ ನೊಂದ್ಕೊಳ್ತಾನೆ. ಮಾರನೇ ದಿನ ಎಲ್ಲಾ ವರ್ಕ್ ಶಾಪ್ ಗೆ ಬರ್ಬೇಕಾದ್ರೆ ಡಾಕ್ ಬೇಜಾರಲ್ಲಿರೋದನ್ನ ಮಾರಿಸ್ ಗಮನಿಸ್ತಾನೆ. ಇದಕ್ಕೆ ಕಾರಣ ಕೇಳಿದಾಗ ಡಾಕ್ ಏನು ಉತ್ತರ ಕೊಡಲ್ಲ. ಅದಕ್ಕೆ ಮಾರಿಸ್ ಒಬ್ಬ ಗಾರ್ಡ್ ಹತ್ರ ಡಾಕ್ ಮೇಲೆ ಒಂದು ಕಣ್ಣಿಡೋಕೆ ಹೇಳಿ ಅಲ್ಲಿಂದ ಕೆಲ್ಸಕ್ಕೆ ಹೋಗ್ತಾನೆ. ಆದ್ರೆ ಗಾರ್ಡ್ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಡಾಕ್ ಅಲ್ಲಿಂದ ಹೋಗಿ ಮಾರಿಸ್ ನ ಏಪ್ರಾನ್ ಅಲ್ಲಿ ಏನೋ ಇಟ್ಟು ಗಾರ್ಡ್ ಹತ್ತಿರ ಹೋಗ್ತಾನೆ. ಹೋಗಿ ಫರ್ನಿಚರ್ ಮಾಡೋಕೆ ಒಂದು ಕೊಡಲಿ ಬೇಕು ಅಂತ ಕೇಳಿ ಕೊಡಲಿನ ತಗೊಳ್ತಾನೆ. ಮತ್ತೆ ಗಾರ್ಡ್ ನ ಕರೆದು ಅವನ ಎದುರಿಗೇನೆ ತನ್ನ ಬೆರಳನ್ನ ಕಟ್ ಮಾಡ್ಕೊಂಡ್ ಬಿಡ್ತಾನೆ. ಇದನ್ನ ನೋಡಿ ಅಲ್ಲಿದ್ದವರೆಲ್ಲ ಶಾಕ್ ಆದ್ರೆ ಚಾರ್ಲಿ ಮಾತ್ರ ವಾಂತಿ ಮಾಡೋಕೆ ಶುರು ಮಾಡಿದ್ದ. ಅಷ್ಟರಲ್ಲಿ ಅಲ್ಲಿ ಒಬ್ಬ ಗಾರ್ಡ್ ಬಂದು ಡಾಕ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಮಾರಿಸ್ ಡಾಕ್ ಹತ್ರ ಹೋಗೋ ಪ್ರಯತ್ನ ಮಾಡ್ತಾನಾದ್ರೂ ಗಾರ್ಡ್ ಅವನನ್ನ ಅಲ್ಲೇ ತಡಿತಾನೆ. ಆಗ ಮಾರಿಸ್ ತನ್ನ ಬಟ್ಟೆಯ ಜೇಬಲ್ಲಿ ಡಾಕ್ ಇಟ್ಟಿದ್ದ ಹೂವನ್ನ ನೋಡ್ತಾನೆ. ಮತ್ತೆ ಡಾಕ್ ಬೆರಳನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಗಾರ್ಡ್ ಗೆ ಕೊಟ್ಟು ಇದನ್ನ ರಿಪೋರ್ಟ್ ನಲ್ಲಿ ಬರಿ ಅಂತ ಆತನನ್ನ ಹೀಯಾಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮುಂದೆ ಡಾಕ್ ಬಗ್ಗೆ ಯೋಚನೆ ಮಾಡ್ತಾ ಮಾರಿಸ್ ಸೆಲ್ ಒಳಗೆ ಕೂತ್ಕೊಂಡಿರ್ತಾನೆ. ಅಲ್ಲಿ ಮಾರಿಸ್ ನೋಡ್ತಾನೆ ಒಂದು ಜಿರ್ಲೆಯನ್ನ. ಅದು ವೆಂಟಿಲೇಷನ್ ಚೇಂಬರ್ ಇಂದ ಒಳಗ್ ಬಂದಿತ್ತು. ಅಷ್ಟರಲ್ಲಿ ಇಂಗ್ಲಿಷ್ ಅಲ್ಲಿಗೆ ಬಂದು ಡಾಕ್ ಈ ರೀತಿ ಮಾಡ್ಕೊಳ್ಳೋಕೆ ಕಾರಣ ವಾರ್ಡನ್ ಅವನ ಪೇಂಟಿಂಗ್ ಸಾಮಾನನ್ನ ಕಿತ್ಕೊಂಡಿದ್ದು ಅಂತ ಹೇಳ್ತಾನೆ. ಮಾರನೇ ದಿನ ಮೆಸ್ ಅಲ್ಲಿ ವಾರ್ಡನ್ ಮತ್ತೆ ಮಾರಿಸ್ ಮಧ್ಯ ಸ್ವಲ್ಪ ಚರ್ಚೆ ಆಗುತ್ತೆ. ಆಗ ವಾರ್ಡನ್ ಮಾರಿಸ್ಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮಾರಿಸ್ ಬಂದು ಅಲ್ಲಿದ್ದ ಇಬ್ರು ಖೈದಿಗಳನ್ನ ಭೇಟಿ ಆಗ್ತಾನೆ. ಅದರಲ್ಲಿ ಒಬ್ಬ ಜಾನ್, ಇನ್ನೊಬ್ಬ ಕ್ಲಾರೆನ್ಸ್. ಇವರು ಸ್ವಂತ ಅಣ್ಣ ತಮ್ಮ. ಇವರ ಮಾತಿಂದ ಮಾರಿಸ್ಗೆ ಇವರ ಪರಿಚಯ ಮೊದಲೇ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಬ್ರು ಅಟ್ಲಾಂಟಾ ಜೈಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅದಕ್ಕೆ ಇಬ್ಬರಿಗೂ ಕೂಡ 20 ವರ್ಷ ಜೈಲಿನ ಶಿಕ್ಷೆ ಕೊಟ್ಟು ಇಲ್ಲಿಗೆ ಕಳಿಸಿದ್ರು. ಅವತ್ತು ರಾತ್ರಿ ಮಾರಿಸ್ ಲೈಟ್ ಆಫ್ ಮಾಡಿ ತನ್ನ ಹತ್ರ ಇದ್ದ ನೇಲ್ ಕಟರ್ ಇಂದ ವೆಂಟಿಲೇಷನ್ ಹತ್ತಿರದ ಗೋಡೆಯನ್ನ ಕಿರಿಸ್ತಾನೆ. ತುಂಬಾ ಹಳೆ ಗೋಡೆ ಆಗಿದ್ರಿಂದ ಅದು ಬೇಗ ಮುರಿದು ಬೀಳ್ತಾ ಇತ್ತು. ಅಷ್ಟರಲ್ಲೇ ಗಾರ್ಡ್ ಬೂಟಿನ ಸದ್ದನ್ನ ಕೇಳಿ ಮತ್ತೆ ಲೈಟ್ ಆನ್ ಮಾಡಿ ಬುಕ್ ಓದೋ ನಾಟಕ ಮಾಡ್ತಾನೆ. ಮಾರನೇ ದಿನ ಚಾರ್ಲಿ ಬರ್ತ್ಡೇ ಇತ್ತು. ಅದಕ್ಕೆ ಅವನ ಹೆಂಡತಿ ಅವನ ನೋಡೋಕೆ ಬರ್ತಾಳೆ. ಹೀಗೆ ಬಂದಾಗ ಅವರು ಚಾರ್ಲಿ ತಾಯಿಗೆ ಹುಷಾರಿಲ್ದಿರೋದು ಮತ್ತೆ ಅವರು ಚಾರ್ಲಿಯನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿರೋದನ್ನ ಹೇಳ್ತಾಳೆ. ಇದನ್ನ ಕೇಳಿ ಚಾರ್ಲಿ ತುಂಬಾ ನೊಂದ್ಕೊಳ್ತಾನೆ. ರಾತ್ರಿ ಸೆಲ್ಗೆ ಬಂದಾಗ ಚಾರ್ಲಿ ಮಾರಿಸ್ ನ ಕರೆದು ಒಂದು ವೇಳೆ ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋ ಯೋಜನೆ ಮಾಡಿದ್ರೆ ಇದರಲ್ಲಿ ನಾನು ನಿನ್ ಜೊತೆ ಇದ್ದೀನಿ ಅಂತ ಹೇಳ್ತಾನೆ. ಮುಂದೆ ಮೆಸ್ ಅಲ್ಲಿ ಮಾರಿಸ್ ಎಸ್ಕೇಪ್ ಪ್ಲಾನ್ ಅನ್ನ ಚಾರ್ಲಿ, ಜಾನ್ ಮತ್ತೆ ಕ್ಲಾರೆನ್ಸ್ ಹತ್ರ ಡಿಸ್ಕಸ್ ಮಾಡ್ತಾ ಹೇಳ್ತಾನೆ. ಜೈಲಿನ ಗೋಡೆಗಳು ತುಂಬಾ ವೀಕ್ ಆಗಿದೆ. ನಾವು ಹೇಗಾದ್ರೂ ಮಾಡಿ ವೆಂಟಿಲೇಷನ್ ಕಿಟಕಿಯನ್ನ ಸ್ವಲ್ಪ ಅಗಲ ಮಾಡಿದ್ರೆ ಅಲ್ಲಿಂದ ಯುಟಿಲಿಟಿ ಕಾರಿಡಾರ್ ಗೆ ಹೋಗ್ಬೋದು. ಮುಂದೆ ಪೈಪ್ ಅನ್ನ ಹತ್ಕೊಂಡು ಸೆಲ್ ನ ಮೇಲೆ ಆಮೇಲೆ ಅಲ್ಲಿಂದ ಟೆರೆಸ್ ಮೇಲೆ ಹೋಗ್ಬೋದು ಅಂತ ಹೇಳ್ತಾನೆ. ಅಷ್ಟರಲ್ಲೇ ಕ್ಲಾರೆನ್ಸ್ ವೆಂಟಿಲೇಷನ್ ಹೋಲ್ ನ ಮುಚ್ಚೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾನೆ. ಮಾರಿಸ್ ಅದಕ್ಕೂ ಕೂಡ ಒಂದು ಪ್ಲಾನ್ ಅನ್ನ ಮಾಡಿದ್. ಮ್ಯಾಗಝಿನ್ ಕವರ್ ನ ಬಳಸ್ಕೊಂಡು ಒಂದು ಪ್ಲಾಸ್ಟರ್ ನ ಮಾಡಿ ಅದರಿಂದ ಕಿಟಕಿಯನ್ನ ಮುಚ್ಚಬೇಕು. ಅದರ ಮುಂದೆ ಇಡೋಕೆ ತಾನು ಒಂದು ಅಕಾರ್ಡಿಂಗ್ ನ ತರಿಸಿದೀನಿ ಅಂತ ಹೇಳ್ತಾನೆ. ಇಲ್ಲಿ ಖೈದಿಗಳು ಕೆಲಸ ಮಾಡ್ತಾ ಇದ್ರು ಮತ್ತೆ ಅದಕ್ಕೆ ಹಣ ಕೂಡ ಸಿಗ್ತಾ ಇತ್ತು. ಅದರಿಂದ ಇವರಿಗೆ ಬೇಕಾದ ಸಾಮಾನನ್ನ ವಾರ್ಡನ್ ಪರ್ಮಿಷನ್ ತಗೊಂಡು ತರಿಸಬಹುದಾಗಿತ್ತು. ನಂತರ ಜಾನ್ ಕೇಳ್ತಾನೆ, ನಾವು ಇಲ್ಲಿಂದ ಹೋದ್ರೆ ಖೈದಿಗಳನ್ನ ಎಣಿಸುವಾಗ ಗೊತ್ತಾಗುತ್ತಲ್ಲ. ಅದಕ್ಕೆ ಮಾರಿಸ್ ಹೇಳ್ತಾನೆ, ಖೈದಿಗಳನ್ನ ಎಣಿಸೋದು ಹಗಲಲ್ಲಿ ಮಾತ್ರ, ನಾವು ಇಲ್ಲಿಂದ ಹೋಗೋದು ರಾತ್ರಿಗೆ. ಅದಕ್ಕೆ ನಾವು ಮ್ಯಾಗಝಿನ್ ಪೇಪರ್ ಮತ್ತೆ ಪ್ಲಾಸ್ಟರ್ ಅನ್ನ ಬಳಸಿ ಒಂದು ನಕಲಿ ತಲೆಯನ್ನ ಮಾಡ್ಬೇಕು. ನಾವು ಹೋಗ್ಬೇಕಾದ್ರೆ ಅದನ್ನ ನಮ್ಮ ಬೆಡ್ ಮೇಲೆ ಇಟ್ಟು ಹೋಗ್ಬೇಕು ಅಂತ ಹೇಳ್ತಾನೆ. ಜಾನ್ ಸಲೂನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ಅವನ ಹತ್ರ ಗೊಂಬೆಗೆ ಹಾಕೋಕೆ ಕೂದಲನ್ನ ತರೋಕ್ ಹೇಳ್ತಾನೆ. ಮತ್ತೆ ಲಾಂಡ್ರಿಯಲ್ಲಿ ಕೆಲಸ ಮಾಡ್ತಿದ್ದ ಕ್ಲಾರೆನ್ಸ್ ಹತ್ರ ಲೈಫ್ ಬೋಟ್ ಮತ್ತೆ ಜಾಕೆಟ್ ಮಾಡೋಕೆ ರೈನ್ ಕೋಟ್ ಅನ್ನ ತರೋಕ್ ಹೇಳ್ತಾನೆ. ಈ ಬೋಟ್ ಮತ್ತೆ ಲೈಫ್ ಜಾಕೆಟ್ ಮಾಡೋದನ್ನ ಮಾರಿಸ್ ಪಾಪ್ಯುಲರ್ ಮೆಕ್ಯಾನಿಕ್ಸ್ ಅನ್ನೋ ಒಂದು ಮ್ಯಾಗಝಿನ್ ಇಂದ ಕಲ್ತಿದ್ದ. ಖೈದಿಗಳು ಇಲ್ಲ ಅಂತ ಗೊತ್ತಾದ್ಮೇಲೆ ಪೊಲೀಸರು ಮೊದಲು ಹುಡ್ಕೋದೆ ಫ್ಲೋರಿಡಾದಲ್ಲಿ. ಅದಕ್ಕೆ ಅಲ್ಲಿಗೆ ಹೋಗೋ ಬದಲು ನಾವು ಏಂಜಲ್ ಐಲ್ಯಾಂಡ್ ಗೆ ಹೋಗೋಣ ಅಂತ ಎಲ್ಲರೂ ಪ್ಲಾನ್ ಮಾಡ್ತಾರೆ. ಅವತ್ತು ರಾತ್ರಿ ಮಾರಿಸ್ ಚಾರ್ಲಿ ಹತ್ರ ಯಾರಾದ್ರೂ ಬಂದ್ರೆ ಸೀಟಿ ಹೊಡಿ ಅಂತ ಹೇಳಿ ನೇಲ್ ಕಟರ್ ಇಂದ ಗೋಡೆನ ಕೊರಿಯೋಕೆ ಶುರು ಮಾಡ್ತಾನೆ. ಆದ್ರೆ ನೇಲ್ ಕಟರ್ ತುಂಬಾ ಚಿಕ್ಕದಾಗಿದ್ರಿಂದ ಮಾರಿಸ್ ನ ಕೈಯಲ್ಲಿ ಗಾಯಗಳಾಗ್ತಿದ್ವು. ಅದಕ್ಕೆ ಮಾರಿಸ್ ಮಾರನೇ ದಿನ ಮೆಸ್ ಅಲ್ಲಿ ಒಂದು ಸ್ಪೂನ್ ಅನ್ನ ಕೊಳೆ ಮಾಡಿ ಅದರ ಬದಲು ಬೇರೆ ಸ್ಪೂನ್ ಅನ್ನ ಕೇಳೋಕೆ ಗಾರ್ಡ್ ಹತ್ರ ಹೋಗ್ತಾನೆ. ಅವನ ಜೊತೆ ಕಿಚನ್ ಅಲ್ಲಿ ಕೆಲಸ ಕೇಳೋ ನೆಪದಲ್ಲಿ ಜಾನ್ ಕೂಡ ಹೋಗ್ತಾನೆ. ಜಾನ್ ಗಾರ್ಡ್ ಜೊತೆ ಮಾತಾಡ್ತಾ ಅವನ ಗಮನ ಈ ಕಡೆ ಎಳೆದಿದ್ರೆ ಆ ಕಡೆ ಮಾರಿಸ್ ತನ್ನ ಸ್ಪೂನ್ ಅನ್ನ ಇಟ್ಟು ಅಲ್ಲಿಂದ ಒಂದು ಸ್ಪೂನಿನ ಬದಲಿಗೆ 2 ಸ್ಪೂನ್ ಅನ್ನ ತಗೊಳ್ತಾನೆ. ಅದರಲ್ಲಿ ಒಂದು ಸ್ಪೂನ್ ಅನ್ನ ಮಾರಿಸ್ ತನ್ನ ಹತ್ರನೇ ಬಚ್ಚಿಟ್ಕೊಂಡಿದ್ದ. ಆಮೇಲೆ ಮಾರಿಸ್ ಲಿಟ್ಮಸ್ ಹತ್ರ ಒಂದು ಕಾಯಿನ್ ಅನ್ನ ತರಿಸೋಕೆ ಹೇಳ್ತಾನೆ. ರಾತ್ರಿ ಆಗೋಷ್ಟರಲ್ಲಿ ಲಿಟ್ಮಸ್ ಕಾಯಿನ್ ಅನ್ನ ಮಾರಿಸ್ಗೆ ತಲುಪಿಸಿದ್ದ. ಮಾರಿಸ್ ಅದನ್ನ ಕೆರೆಸಿ ಅದರ
ಪೌಡರ್ ಅನ್ನ ನೇಲ್ ಕಟರ್ ಮತ್ತು ಚಾಕುವಿನ ತುಂಡಿನ ಮೇಲೆ ಹಾಕ್ತಾನೆ. ಹೀಗೆ ಹಾಕಿ ಬೆಂಕಿ ಕಡ್ಡಿಯ ಸಹಾಯದಿಂದ ಬೆಂಕಿಯನ್ನ ಹಚ್ತಾನೆ. ಅಮೆರಿಕದ ಕಾಯಿನ್ ಅಲ್ಲಿ ಸಿಲ್ವರ್ ನ ಅಂಶ ಜಾಸ್ತಿ ಇರೋದ್ರಿಂದ ಅದು ಬೇಗ ಮೆಲ್ಟ್ ಆಗುತ್ತೆ ಮತ್ತೆ ಚಾಕು ಮತ್ತೆ ಸ್ಪೂನ್ ಅನ್ನ ಜಾಯಿಂಟ್ ಮಾಡಿಬಿಡುತ್ತೆ. ಅದರಿಂದ ಮಾರಿಸ್ ಮತ್ತೆ ಗೋಡೆಯನ್ನ ಕೆರೆಯೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿ ಒಬ್ಬ ಗಾರ್ಡ್ ಬರ್ತಾನೆ. ಆದ್ರೆ ಚಾರ್ಲಿಗೆ ಸೀಟಿ ಹೊಡೆಯೋಕೆ ಬರ್ತಾ ಇರಲಿಲ್ಲ. ಆದ್ರೂ ಕೂಡ ಏನೋ ಒಂದು ಸೌಂಡ್ ಮಾಡಿ ಮಾರಿಸ್ಗೆ ಸಿಗ್ನಲ್ ಕೊಡ್ತಾನೆ. ತಕ್ಷಣ ಮಾರಿಸ್ ಎಲ್ಲನೂ ಮೊದ್ಲಿನ ತರನೇ ಇಟ್ಟು ಬೆಡ್ ಮೇಲೆ ಮಲ್ಕೊಳ್ತಾನೆ. ಗಾರ್ಡ್ ಹೋದ್ಮೇಲೆ ಮಾರಿಸ್ ಮತ್ತೆ ಗೋಡೆಯನ್ನ ಕೆರೆಯೋಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಮಾರಿಸ್ ದೊಡ್ಡದೊಂದು ಹೋಲನ್ನ ಮಾಡಿದ್ದ. ಆದ್ರೆ ಅದರ ಮಧ್ಯೆ ಇರೋ ಗ್ರಿಲ್ ನ ತೆಗೆಯೋಕೆ ಒಂದು ಕಬ್ಬಿಣದ ವಸ್ತು ಬೇಕಾಗಿತ್ತು. ಮಾರನೇ ದಿನ ವರ್ಕ್ ಶಾಪ್ ಅಲ್ಲಿ ಮಾರಿಸ್ಗೆ ಒಂದು ಕಬ್ಬಿಣದ ತುಂಡು ಸಿಗುತ್ತೆ. ಆದ್ರೆ ಅದನ್ನ ಹೊರಗೆ ತಕೊಂಡು ಹೋದ್ರೆ ಮೆಟಲ್ ಡಿಟೆಕ್ಟರ್ ಅಲ್ಲಿ ಸಿಕ್ಕಿ ಬೀಳೋ ಸಾಧ್ಯತೆ ಇತ್ತು. ಆದ್ರೂ ಕೂಡ ಮಾರಿಸ್ ಅದನ್ನ ಹೊರಗೆ ತರ್ತಾನೆ. ಆಗ ಮೆಟಲ್ ಡಿಟೆಕ್ಟರ್ ಸೌಂಡ್ ಮಾಡುತ್ತೆ. ತಕ್ಷಣ ಮಾರಿಸ್ ತನ್ನ ಹತ್ರ ಇದ್ದ ಕಬ್ಬಿಣ ತುಂಡನ್ನ ಗಾರ್ಡ್ ಹತ್ರ ಕೊಟ್ಟು ಇದನ್ನ ತಾನು ಬಟ್ಟೆ ನೇತಾಕೋಕೆ ತಕೊಂಡೆ ಅಂತ ಹೇಳ್ತಾನೆ. ಆದ್ರೆ ಆ ಗಾರ್ಡ್ ಆ ಕಬ್ಬಿಣದ ತುಂಡನ್ನ ತಾನೇ ಇಟ್ಕೊಂಡು ಮಾರಿಸ್ ನ ಅಲ್ಲಿಂದ ಕಳಿಸ್ತಾನೆ. ಮಾರಿಸ್ ತನ್ನ ಸೆಲ್ ಒಳಗೆ ಬಂದು ಶೂ ಇಂದ ಇನ್ನೊಂದು ಕಬ್ಬಿಣದ ತುಂಡನ್ನ ತೆಗಿತಾನೆ. ಅಂದ್ರೆ ಮಾರಿಸ್ ಅಲ್ಲಿಂದ ಬರ್ಬೇಕಾದ್ರೆ ಒಂದಲ್ಲ 2 ಕಬ್ಬಿಣದ ತುಂಡನ್ನ ಇಟ್ಕೊಂಡಿದ್ದ. ಒಂದನ್ನ ಗಾರ್ಡಿಗೆ ಕೊಟ್ಟು ಒಂದನ್ನ ತನ್ನ ಹತ್ರನೇ ಇಟ್ಕೊಂಡಿದ್ದ. ಅದರ ಸಹಾಯದಿಂದ ಮಾರಿಸ್ ವೆಂಟಿಲೇಷನ್ ನ ಗ್ರಿಲ್ ನ ಓಪನ್ ಮಾಡ್ತಾನೆ ಮತ್ತೆ ಅದರ ಒಳಗೆ ಹೋಗಿ ನೋಡಿ ಬರ್ತಾನೆ. ಈ ಕಡೆಯಲ್ಲಿ ಚಾರ್ಲಿ ಕೂಡ ತನ್ನ ಕೆಲಸವನ್ನ ಶುರು ಮಾಡಿದ್ದ. ಮತ್ತೊಂದೆಡೆ ಮಾರಿಸ್ ಮ್ಯಾಗಝಿನ್ ನ ಪೇಪರ್ ಇಂದ ವೆಂಟಿಲೇಷನ್ ಗೆ ಒಂದು ಕವರ್ ನ ಮಾಡೋಕೆ ತಯಾರು ಮಾಡ್ತಾನೆ. ಜಾನ್ ಮತ್ತೆ ಕ್ಲಾರೆನ್ಸ್ ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ರು. ಮುಂದೆ ಗಾರ್ಡ್ ಚಾರ್ಲಿಗೆ ಪೇಂಟಿಂಗ್ ನ ಮಾಡೋ ಸಾಮಾನನ್ನ ತಂದ್ಕೊಡ್ತಾನೆ. ಈ ಕಡೆ ಜಾನ್ ಕೂಡ ತಾನು ಕೆಲಸ ಮಾಡೋ ಸಲೂನಿಂದ ಕೂದಲನ್ನ ಕದ್ದು ತಂದು ಮಾರಿಸ್ ಹತ್ರ ಕೊಡ್ತಾನೆ. ರಾತ್ರಿ ಚಾರ್ಲಿ ತನ್ನ ಹತ್ರ ಇದ್ದ ಪೇಂಟಿಂಗ್ ಅನ್ನ ಮಾರಿಸ್ ಹತ್ರ ಕೊಡ್ತಾನೆ. ಮತ್ತೆ ಮಾರಿಸ್ ವೆಂಟಿಲೇಷನ್ ಕವರ್ ಮತ್ತೆ ತಾನು ತಯಾರಿಸಿದ್ದ ಗೊಂಬೆಯ ತಲೆಗೆ ಪೇಂಟಿಂಗ್ ಅನ್ನ ಮಾಡಿ ಜಾನ್ ಕೊಟ್ಟ ಕೂದಲನ್ನ ಅದಕ್ಕೆ ಅಣಿಸ್ತಾನೆ. ಮುಂದೆ ಒಂದು ರಾತ್ರಿ ಮಾರಿಸ್ ಗೊಂಬೆಯ ತಲೆಯನ್ನ ಬೆಡ್ ಮೇಲೆ ಇಟ್ಟು ತಾನು ವೆಂಟಿಲೇಷನ್ ಚೇಂಬರ್ ಇಂದ ಮೇಲೆ ಹೋಗ್ತಾನೆ. ಅಲ್ಲಿ ವೆಂಟಿಲೇಷನ್ ಶಾಫ್ಟ್ ಅನ್ನ ನೋಡ್ತಾನೆ. ಆದ್ರೆ ಅದು ತುಂಬಾ ಎತ್ತರದಲ್ಲಿ. ಮುಂದೆ ಮೆಸ್ ಅಲ್ಲಿ ಮಾರಿಸ್ ಎಲ್ಲರ ಹತ್ರನು ತಯಾರಿ ಬಗ್ಗೆ ಕೇಳ್ತಾನೆ. ಎಲ್ಲರ ತಯಾರಿನೂ ಆಗಿತ್ತು. ಆದ್ರೆ ಚಾರ್ಲಿ ತಯಾರಿ ಏನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಆಮೇಲೆ ಮಾರಿಸ್ ಮತ್ತೆ ಜಾನ್ ರಾತ್ರಿ ಸೆಲ್ ಮೇಲೆ ಹೋಗೋಕೆ ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ರಬ್ಬರ್, ಸಿಮೆಂಟ್ ಮತ್ತೆ ರೈನ್ ಕೋಟ್ ಇವರು ಮೊದಲೇ ತಂದಿದ್ರಿಂದ ಅದರಿಂದ ಬೋಟ್ ಮಾಡೋ ಕೆಲಸವನ್ನ ಆರಂಭಿಸಬೇಕಿತ್ತು. ರಾತ್ರಿ ಮಾರಿಸ್ ಮತ್ತೆ ಜಾನ್ ಮೇಲೆ ಹೋಗಿ ಲೈಫ್ ಜಾಕೆಟ್ ಮಾಡೋಕೆ ಶುರು ಮಾಡ್ತಾರೆ. ಆಮೇಲೆ ಮಾರಿಸ್ ಜಾನ್ ನ ಸಹಾಯದಿಂದ ಮೇಲಿದ್ದ ವೆಂಟಿಲೇಷನ್ ಶಾಫ್ಟ್ ಅನ್ನ ತಲುಪ್ತಾನೆ. ಶಾಫ್ಟ್ ಅಲ್ಲಿರೋ ರಾಡ್ ಗಳನ್ನ ಪೈಪ್ ಇಂದ ಅಗಲ ಮಾಡಬಹುದಿತ್ತು. ಆದ್ರೆ ಶಾಫ್ಟ್ ಮೇಲಿರೋ ಒಂದು ಕ್ಯಾಪ್ ಅನ್ನ ಓಪನ್ ಮಾಡೋಕೆ ಒಂದು ಡ್ರಿಲ್ ನ ಅವಶ್ಯಕತೆ ಇತ್ತು. ಮಾರನೇ ದಿನ ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಮಾರಿಸ್ ಲಿಟ್ಮಸ್ ಹತ್ರ ಎಕ್ಸ್ಟೆನ್ಷನ್ ಕಾರ್ಡ್ ಮತ್ತೆ ಡ್ರಿಲ್ ಬಿಟ್ ಅರೇಂಜ್ ಮಾಡೋಕೆ ಹೇಳ್ತಾನೆ. ಮುಂದೆ ಮ್ಯೂಸಿಕ್ ಕ್ಲಾಸ್ ಮುಗಿಸಿ ವಾಪಸ್ ಸೆಲ್ಗೆ ಹೋಗ್ಬೇಕಾದ್ರೆ ಮಾರಿಸ್ ಅಲ್ಲಿದ್ದ ಸಣ್ಣ ಟೇಬಲ್ ಫ್ಯಾನ್ ಅನ್ನ ತನ್ನ ಅಕಾರ್ಡಿಂಗ್ ಬಾಕ್ಸ್ ಒಳಗೆ ಹಾಕೊಳ್ತಾನೆ. ಅದನ್ನ ಚಾರ್ಲಿ ಕೂಡ ನೋಡ್ತಾನೆ. ವಾಪಸ್ ಹೋಗ್ಬೇಕಾದ್ರೆ ಮಾರಿಸ್ ನಾರ್ಮಲ್ ಆಗಿದ್ದ. ಆದ್ರೆ ಚಾರ್ಲಿ ಹೆದರ್ಕೊಂಡಿದ್ದ. ಅದಕ್ಕೆ ಗಾರ್ಡ್ ಮಾರಿಸ್ ಬದಲು ಚಾರ್ಲಿಯ ಅಕಾರ್ಡಿಂಗ್ ನ ಚೆಕ್ ಮಾಡ್ತಾನೆ. ಮುಂದೆ ಒಂದು ರಾತ್ರಿ ಮಾರಿಸ್ ಲಿಟ್ಮಸ್ ಕೊಟ್ಟ ಡ್ರಿಲ್ ಬಿಟ್ ಮತ್ತೆ ಎಕ್ಸ್ಟೆನ್ಷನ್ ವೈರ್ ಇಂದ ಡ್ರಿಲ್ ಅನ್ನ ರೆಡಿ ಮಾಡ್ತಾನೆ. ಈ ಕಡೆ ಜಾನ್ ಕೂಡ ಒಂದು ಪೈಪ್ ಮತ್ತೆ ಒಂದು ಟಾರ್ಚ್ ನ ಅರೇಂಜ್ ಮಾಡಿದ್ದ. ರಾತ್ರಿ ಜಾನ್ ಮತ್ತೆ ಮಾರಿಸ್ ಇಬ್ರು ಕೂಡ ಸೆಲ್ ಮೇಲೆ ಹೋಗ್ತಾರೆ. ಮಾರಿಸ್ ಜಾನ್ ನ ಸಹಾಯದಿಂದ ಮೇಲೆ ಹತ್ತಿ ಆ ವೆಂಟಿಲೇಷನ್ ಮಧ್ಯೆ ಪೈಪ್ ಅನ್ನ ಹಾಕಿ ಅಗಲ ಮಾಡ್ತಾನೆ. ಅದರೊಳಗಿಂದ ನುಗ್ಗಿ ತಾನು ತಯಾರಿಸಿದ್ದ ಡ್ರಿಲ್ ಮಿಷಿನ್ ಇಂದ ಆ ವೆಂಟಿಲೇಷನ್ ನ ಮೇಲಿದ್ದ ಕ್ಯಾಪ್ ಅನ್ನ ಓಪನ್ ಮಾಡ್ತಾನೆ. ಮುಂದೆ ಖೈದಿಗಳಿಗೆ ಸಿನಿಮಾ ತೋರಿಸಲಾಗ್ತಾ ಇತ್ತು. ಆಗ ಚಾರ್ಲಿ ಮಾರಿಸ್ ಹತ್ರ ಹೇಳ್ತಾನೆ, ತಾನು ವೆಂಟಿಲೇಷನ್ ಗೆ ಮಾಡಿರೋ ಕವರ್ ತುಂಬಾ ಲೂಸ್ ಆಗಿರೋದ್ರಿಂದ ಪದೇ ಪದೇ ಬೀಳ್ತಾ ಇದೆ. ಅದಕ್ಕೆ ಮಾರಿಸ್ ಸ್ವಲ್ಪ ರಬ್ಬರ್ ಸಿಮೆಂಟ್ ಹಾಕಿ ಅದನ್ನ ಅಣ್ಸೋಕ್ ಹೇಳ್ತಾನೆ. ಅವಾಗ ಜಾನ್ ಮಾತಾಡ್ತಾ ಹೇಳ್ತಾನೆ, ಲೈಫ್ ಜಾಕೆಟ್ ಮತ್ತೆ ಬೋಟ್ ಮಂಗಳವಾರ ರೆಡಿ ಆಗುತ್ತೆ ಅಂತ. ಅದಕ್ಕೆ ಮಾರಿಸ್ ಮಂಗಳವಾರ ರಾತ್ರಿ ಇಲ್ಲಿಂದ ಹೋಗೋಕೆ ಪ್ಲಾನ್ ಮಾಡ್ತಾನೆ. ಮಾರನೇ ದಿನ ಮೆಸ್ ಅಲ್ಲಿ ಎಲ್ಲರೂ ಊಟ ಮಾಡ್ಬೇಕಾದ್ರೆ ಮಾರಿಸ್ ಡಾಕ್ ನ ನೆನಪಿಗೆ ಒಂದು ಹೂವನ್ನ ಟೇಬಲ್ ಮೇಲೆ ಇಟ್ಟು ಅದಕ್ಕೆ ನೀರನ್ನ ಹಾಕ್ತಾ ಇದ್ದ. ಈ ಹೂವಿನ ಗಿಡನ 15 ವರ್ಷದ ಹಿಂದೆ ಡಾಕ್ ಮತ್ತು ಲಿಟ್ಮಸ್ ಇಬ್ರು ಸೇರಿ ನೆಟ್ಟಿದ್ರು ಅಂತ ಲಿಟ್ಮಸ್ ಮಾತಿಂದ ನಮ್ಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅಲ್ಲಿ ವಾರ್ಡನ್ ಬಂದು ರೂಲ್ಸ್ ನೆಪ ಹೇಳಿ ಆ ಹೂವನ್ನ ಕೈಯಲ್ಲಿ ಹಿಸುಕಿ ಕೆಳಗೆ ಬಿಸಾಕ. ಇದರಿಂದ ಸಿಟ್ಟಾಗಿ ಲಿಟ್ಮಸ್ ವಾರ್ಡನ್ ಹೊಡೆಯೋಕೆ ಹೋಗ್ತಾನೆ. ಆದ್ರೆ ಸ್ಟ್ರೋಕ್ ಬಂದು ಅಲ್ಲೇ ಬಿದ್ದು ಬಿಡ್ತಾನೆ. ತಕ್ಷಣ ಗಾರ್ಡ್ ಗಳು ಬಂದು ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಗ ವಾರ್ಡನ್ ಕೆಲವರಿಗೆ ಇಲ್ಲಿಂದ ಜೀವಂತವಾಗಿ ಹೋಗೋಕೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವತ್ತು ರಾತ್ರಿ ವಾರ್ಡನ್ ಅಚಾನಕ್ ಆಗಿ ಮಾರಿಸ್ ಸೆಲ್ಗೆ ಬಂದು ಚೆಕಿಂಗ್ ನ ಶುರು ಮಾಡ್ತಾನೆ. ಎಲ್ಲಿ ವೆಂಟಿಲೇಷನ್ ನ ಕವರ್ ವಾರ್ಡನ್ ಕಣ್ಣಿಗೆ ಬೀಳುತ್ತೋ ಅಂತ ಮಾರಿಸ್ ಹೆದರಿದ್ದ. ಆದ್ರೆ ವಾರ್ಡನ್ ಗೆ ಸೆಲ್ ಅಲ್ಲಿ ಏನು ಸಿಗಲ್ಲ. ಅಲ್ಲಿಂದ ಹೊರಗೋಗಿ ವಾರ್ಡನ್ ಗಾರ್ಡ್ ಹತ್ರ ಮಾರಿಸ್ ವರ್ತನೆ ಬಗ್ಗೆ ಕೇಳ್ತಾನೆ. ಆಗ ಗಾರ್ಡ್ ಎಲ್ಲಾ ಸರಿ ಇದೆ, ಆದ್ರೆ ಚಾರ್ಲಿ ಮತ್ತೆ ಮಾರಿಸ್ ತಡರಾತ್ರಿವರೆಗೂ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ವಾರ್ಡನ್ ಮಾರಿಸ್ ನ ಅಲ್ಲಿಂದ ಶಿಫ್ಟ್ ಮಾಡೋಕೆ ಹೇಳ್ತಾನೆ. ಆದ್ರೆ ಗಾರ್ಡ್ ಅದಕ್ಕೆ ಪೇಪರ್ ವರ್ಕ್ ಮಾಡಬೇಕು, ಬುಧವಾರದವರೆಗೂ ಟೈಮ್ ಬೇಕು ಅಂತ ಕೇಳ್ತಾನೆ. ಆಗ ವಾರ್ಡನ್ ಮಂಗಳವಾರ ಬೆಳಿಗ್ಗೆ ಶಿಫ್ಟ್ ಆಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮಾರನೇ ದಿನ ಮೆಸ್ ಅಲ್ಲಿ ಮಾರಿಸ್ ಹತ್ರ ಉಲ್ಫ್ ಬರ್ತಾನೆ. ಮತ್ತೆ ಆತನಿಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಜಾನ್ ಕೂಡ ಮಾರಿಸ್ ನ ಹುಷಾರಾಗಿರೋಕೆ ಹೇಳ್ತಾನೆ. ಅದಕ್ಕೆ ಮಾರಿಸ್ ಮಂಗಳವಾರ ರಾತ್ರಿ ಹೋಗೋ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿ ಇವತ್ತು ರಾತ್ರಿ ಹೋಗೋಕೆ ತೀರ್ಮಾನ ಮಾಡ್ತಾನೆ. ಮತ್ತು ಲೈಟ್ ಆಫ್ ಆದ್ಮೇಲೆ ಎಲ್ಲರನ್ನು ಸೆಲ್ ಮೇಲೆ ಬರೋಕ್ ಹೇಳ್ತಾನೆ. ಆಮೇಲೆ ಗ್ರೌಂಡ್ ಅಲ್ಲಿ ನಾವು ಮಾರಿಸ್ ನ ನೋಡಬಹುದು. ಅಲ್ಲಿ ಉಲ್ಫ್ ಮಾರಿಸ್ ಮೇಲೆ ಹಲ್ಲೆ ಮಾಡೋಕೆ ಚಾಕುವನ್ನ ತಕೊಂಡು ಅವನ ಹಿಂದೆ ಬರ್ತಾ ಇದ್ದ. ಅಷ್ಟರಲ್ಲಿ ಇಂಗ್ಲಿಷ್ ಅಲ್ಲಿಗೆ ಬಂದು
ವುಲ್ಫ್ ನ ಕರ್ಕೊಂಡು ಹೋಗ್ತಾನೆ. ವುಲ್ಫ್ ಕೂಡ ಏನು ಮಾತಾಡದೆ ಅವನ ಜೊತೆ ಹೋಗ್ತಾನೆ, ಯಾಕಂದ್ರೆ ಇಂಗ್ಲಿಷ್ ನ ಗ್ಯಾಂಗ್ ಗೆ ವುಲ್ಫ್ ಕೂಡ ಎದುರ್ತಾ ಇದ್ದ. ರಾತ್ರಿ ಇಂಗ್ಲಿಷ್ ಮಾರಿಸ್ ಗೆ ಮ್ಯಾಗಝಿನ್ ಕೊಡೋಕೆ ಬರ್ತಾನೆ. ಆಗ ಮಾರಿಸ್ ಮ್ಯಾಗಝಿನ್ ನ ತಕೊಂಡು ಇಂಗ್ಲಿಷ್ ಗೆ ಗುಡ್ ಬೈ ಅಂತ ಹೇಳ್ತಾನೆ. ಆಗ ಇಂಗ್ಲಿಷ್ ಕೂಡ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಮಾರಿಸ್ ಗೆ ಗುಡ್ ಬೈ ಹೇಳಿ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟು. ಲೈಟ್ ಆಫ್ ಆದ್ಮೇಲೆ ಪ್ಲಾನ್ ಸ್ಟಾರ್ಟ್ ಆಗುತ್ತೆ. ಮಾರಿಸ್ ತನ್ನ ಬೆಡ್ ಮೇಲೆ ಆ ಮಾಡಿದ್ದ ಗೊಂಬೆಯನ್ನ ಇಟ್ಟು ವೆಂಟಿಲೇಷನ್ ಚೇಂಬರ್ ಒಳಗೆ ಹೋಗ್ತಾನೆ. ಚಾರ್ಲಿನ ಕೂಡ ಕರೀತಾನೆ, ಆದ್ರೆ ಚಾರ್ಲಿ ಹೆದರಿದ್ದ. ಅಷ್ಟರಲ್ಲಿ ಮಾರಿಸ್ ನ ಸೆಲ್ ಹತ್ರ ಒಬ್ಬ ಗಾರ್ಡ್ ಬರ್ತಾನೆ. ಗಾರ್ಡ್ ಬಂದು ಮಾರಿಸ್ ಇಟ್ಟಿದ್ದ ಗೊಂಬೆಯನ್ನ ನೋಡಿ ಮಾರಿಸ್ ಅನ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಈ ಕಡೆ ಪಕ್ಕದ ಸೆಲ್ ನಲ್ಲಿ ಚಾರ್ಲಿ ಅಳ್ತಾ ಮಲ್ಕೊಂಡಿದ್ದ. ಸೆಲ್ ಮೇಲೆ ಹತ್ತಿ ಮಾರಿಸ್ ಚಾರ್ಲಿ ಬರ್ತಾ ಇದ್ದಾನ ಇಲ್ವಾ ಅಂತ ಒಂದು ಬಾರಿ ಬಗ್ಗಿ ನೋಡ್ತಾನೆ. ಆದ್ರೆ ಚಾರ್ಲಿ ಇನ್ನೂ ಬಂದಿರಲಿಲ್ಲ. ಬೇರೆ ವಿಧಿ ಇಲ್ಲದೆ ರೈನ್ ಕೋಟ್ ಮತ್ತೆ ಬೋಟ್ ಅನ್ನ ತಕೊಂಡು ವೆಂಟಿಲೇಷನ್ ಶಾಫ್ಟ್ ಹತ್ರ ಹೋಗ್ತಾನೆ. ಅಷ್ಟರಲ್ಲಿ ಜಾನ್ ಮತ್ತೆ ಕ್ಲಾರೆನ್ಸ್ ಕೂಡ ಅಲ್ಲಿಗೆ ಬಂದಿದ್ರು. ಮುಂದೆ ಕ್ಲಾರೆನ್ಸ್ ಶಾಫ್ಟ್ ಒಳಗೋಗಿ ವೆಂಟಿಲೇಷನ್ ನ ಕ್ಯಾಪ್ ನ ಓಪನ್ ಮಾಡ್ತಾನೆ. ಆದ್ರೆ ಅದು ಕೆಳಗೆ ಬಿದ್ದು ಬಿಡುತ್ತೆ. ಕ್ಯಾಪ್ ಬಿದ್ದ ಸದ್ದಿಗೆ ಗಾರ್ಡ್ ಈ ಕಡೆ ಲೈಟ್ ನ ಆನ್ ಮಾಡಿ ನೋಡ್ತಾನೆ. ಆದ್ರೆ ಏನು ಇಲ್ದೇ ಇರೋದನ್ನ ನೋಡಿ ಮತ್ತೆ ಲೈಟ್ ಅನ್ನ ಆಫ್ ಮಾಡ್ತಾನೆ. ಆಮೇಲೆ 3 ಜನ ಅಲ್ಲಿಂದ ಹೊರಗೆ ಬರ್ತಾರೆ. ಇಲ್ಲಿ ಚಾರ್ಲಿ ಎದ್ದು ವೆಂಟಿಲೇಷನ್ ನ ಕ್ಯಾಪ್ ನ ಓಪನ್ ಮಾಡೋಕೆ ನೋಡ್ತಾನೆ. ಆದ್ರೆ ರಬ್ಬರ್ ಸಿಮೆಂಟ್ ಜಾಸ್ತಿ ಆಗಿದ್ರಿಂದ ಅದು ಅಲ್ಲೇ ಗಟ್ಟಿಯಾಗಿತ್ತು. ಅದಕ್ಕೆ ಜೋರಾಗಿ ತುಳಿದು ಅದನ್ನ ಹೊಡೆದಾಕಿ ಅದ್ರ ಒಳಗೆ ಹೋಗ್ತಾನೆ. ಇತ್ತ 3 ಜನ ಟೆರೆಸ್ ಮೇಲೆ ಸದ್ದು ಮಾಡದೆ ಮುಂದೆ ಹೋಗ್ತಾ ಇದ್ರು. ಹೋಗ್ಬೇಕಾದ್ರೆ ಮಾರಿಸ್ ಕೊನೆ ಸಲ ಚಾರ್ಲಿಗೋಸ್ಕರ ಹಿಂದೆ ನೋಡ್ತಾನೆ. ಆದ್ರೆ ಚಾರ್ಲಿ ಇನ್ನೂ ಬಂದಿರಲಿಲ್ಲ. ಆಮೇಲೆ 3 ಜನ ಒಂದು ಕಡೆ ಹೋಗಿ ಲೈಫ್ ಜಾಕೆಟ್ ನ ಹಾಕೊಂಡು ಅಲ್ಲಿಂದ ಪೈಪ್ ನ ಹಿಡ್ಕೊಂಡು ಕೆಳಗಿಳಿತಾರೆ. ನೆಕ್ಸ್ಟ್ ಬ್ಯಾರಿಗೇಟ್ ನ ಕಟ್ ಮಾಡಬೇಕಿತ್ತು, ಆದ್ರೆ ಸಮಯ ಕಡಿಮೆ ಇರೋ ಕಾರಣ ಅದನ್ನ ಹಾರಿ ಹೋಗೋಕೆ ತೀರ್ಮಾನ ಮಾಡ್ತಾರೆ. ಆದ್ರೆ ಚಾರ್ಲಿ ಒಳಗಡೆ ವೆಂಟಿಲೇಟರ್ ಶಾಫ್ಟ್ ನ ಹಾರಿ ಹಿಡಿಯೋ ಪ್ರಯತ್ನ ಮಾಡ್ತಿದ್ದ. ಆದ್ರೆ ಅದು ತುಂಬಾ ಎತ್ತರದಲ್ಲಿರೋದ್ರಿಂದ ಹಿಡಿಯೋಕೆ ಆಗ್ತಾ ಇರ್ಲಿಲ್ಲ. ಮುಂದೆ 3 ಜನ ಬ್ಯಾರಿಗೇಡ್ ದಾಟಿ ಸಮುದ್ರದ ಕಡೆ ಓಡ್ತಾರೆ. ಮತ್ತೆ ಬೇಗ ಜಾಕೆಟ್ ಮತ್ತೆ ಬೋಟ್ ಅಲ್ಲಿ ಬಾಯಿಯಿಂದ ಗಾಳಿನ ತುಂಬಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ಚಾರ್ಲಿ ಸೋತು ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದ. ಇಲ್ಲಿ 3 ಜನನು ಬೋಟಲ್ಲಿ ಗಾಳಿ ತುಂಬಿ ಅಲ್ಲಿಂದ ಪರಾರಿಯಾಗಿ ಹೋಗ್ತಾರೆ. ರಾತ್ರಿ ಕಳೆದು ಹಗಲಾಗುತ್ತೆ. ಬೆಳಿಗ್ಗೆ ಎಲ್ಲಾ ಕೈದಿಗಳು ಹೊರಗೆ ಬರ್ತಾರೆ, ಚಾರ್ಲಿ ಕೂಡ. ಆದ್ರೆ ಗಾರ್ಡ್ ಮಾರಿಸ್ ಇಲ್ದೇ ಇರೋದನ್ನ ನೋಡಿ ಒಳಗೆ ಹೋಗಿ ಮಾರಿಸ್ ನ ಬೆಡ್ ಶೀಟ್ ಎಳಿತಾನೆ. ಮತ್ತೆ ಬೆಡ್ ಮೇಲೆ ಮಾರಿಸ್ ಬದಲು ಆತನ ಗೊಂಬೆ ಇದ್ದದನ್ನ ನೋಡಿ ಶಾಕ್ ಆಗ್ತಾನೆ. ತಕ್ಷಣ ಸೈರನ್ ಆನ್ ಆಗುತ್ತೆ. ಇದನ್ನ ನೋಡಿ ಇಂಗ್ಲಿಷ್ ಕೂಡ ನಗಾಡ್ತಾ ಇದ್ದ. ಆಮೇಲೆ ಸರ್ಚ್ ಆಪರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ವಾರ್ಡನ್ ಹೆಲಿಕಾಪ್ಟರ್ ಇಂದ ಏಂಜಲ್ ಐಲ್ಯಾಂಡ್ ಗೆ ಹೋಗ್ತಾನೆ. ಅಲ್ಲಿ ಕ್ಲಾರೆನ್ಸ್ ನ ಫೋಟೋ ಮತ್ತು ರೈನ್ ಕೋಟ್ ಇಂದ ಮಾಡಿರೋ ಒಂದು ಪರ್ಸ್ ಸಿಗುತ್ತೆ. ವಾರ್ಡನ್ ಅವರೆಲ್ಲ ಮುಳುಗಿ ಹೋಗಿರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅವರು ಜೀವಂತವಾಗಿದ್ದಾರೆ ಅನ್ನೋದು ವಾರ್ಡನ್ ಗೆ ಕೂಡ ಗೊತ್ತಿರುತ್ತೆ. ಮುಂದೆ ವಾರ್ಡನ್ ಗೆ ಒಂದು ಹೂ ಸಿಗುತ್ತೆ. ಡಾಕ್ ನ ನೆನಪಿಗೆ ಮಾರಿಸ್ ಟೇಬಲ್ ಮೇಲೆ ಇಟ್ಟಿದ್ದು ಇದೇ ಹೂ. ವಾರ್ಡನ್ ಆಫೀಸರ್ ನ ಕರೆದು ಏಂಜಲ್ ಐಲ್ಯಾಂಡ್ ಅಲ್ಲಿ ಈ ಹೂ ಸಿಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆಫೀಸರ್ ಇಲ್ಲ, ಆದ್ರೆ ಅಲ್ಕೆಟ್ರಾಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಅಥಾರಿಟೀಸ್ ವಾರ್ಡನ್ ನ ವಾಷಿಂಗ್ಟನ್ ಗೆ ಕರೆದಿರೋ ಬಗ್ಗೆ ಕೂಡ ವಾರ್ಡನ್ ಹತ್ರ ಹೇಳ್ತಾನೆ. ಮಾರಿಸ್, ಜಾನ್ ಮತ್ತೆ ಕ್ಲಾರೆನ್ಸ್ ಜೀವಂತವಾಗಿ ಇಲ್ಲಿಗೆ ಬಂದಿದ್ರು ಅನ್ನೋದನ್ನ ಈ ಹೂ ಮತ್ತೆ ಫೋಟೋಗಳು ಸಾಬೀತು ಮಾಡಿತ್ತು. ಹೀಗೆ ಎಷ್ಟೋ ವರ್ಷಗಳಿಂದ ಅನ್ಬ್ರೇಕೇಬಲ್ ಅಂತ ಹೆಸರುವಾಸಿಯಾಗಿದ್ದ ಈ ಜೈಲಿಂದ ಈ 3 ಪರಾರಿಯಾಗ್ತಾರೆ. ಈ ಸರ್ಚ್ ಆಪರೇಷನ್ ತುಂಬಾ ಸಮಯ ನಡೆಯುತ್ತೆ. ಆದ್ರೆ 3 ಬಗ್ಗೆನೂ ಯಾವುದೇ ಸುಳಿವು ಸಿಗಲ್ಲ. 1 ವರ್ಷದೊಳಗೆ ಅಲ್ಕಟ್ರಾಸ್ ಜೈಲ್ ನ ಕ್ಲೋಸ್ ಮಾಡ್ತಾರೆ. ಇವತ್ತು ಆ ಜೈಲ್ ನ ಬರೋ ಟೂರಿಸ್ಟ್ ಗಳಿಗೆ ಮ್ಯೂಸಿಯಂ ತರ ತೋರಿಸಲಾಗುತ್ತೆ. ಮತ್ತೆ ತಪ್ಪಿಸ್ಕೊಂಡು ಹೋಗೋಕೆ ಬಳಸಿದ ಡ್ರಿಲ್, ಪ್ಲಾಸ್ಟರ್ ಮತ್ತೆ ಮಾಡಿದ ತಲೆ ಮತ್ತೆ ಬೇರೆ ಸಾಮಾನುಗಳು ಕೂಡ ಇವತ್ತಿಗೂ ಇಲ್ಲಿ ಇದೆ. ಸೊ ಇದು ಇವತ್ತಿನ ಕತೆ. ಮುಂದೆ ಕೂಡ ಇದೇ ರೀತಿಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.